ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 8/12/2024 ಅಂದರೆ ನಿನ್ನೆ ನಡೆದಿರುವಂತಹ PDO ನಾನ್ ಹೈದರಾಬಾದ್ ಕರ್ನಾಟಕದ ಕಮ್ಯುನಿಕೇಷನ್ ಪೇಪರ್ನ ಪೇಪರ್ 2ನ ಇಂಗ್ಲೀಷ್ಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇಂಗ್ಲೀಷ್ ರಿಲೇಟೆಡ್ ಕೀ ಆನ್ಸರ್ನ ನೋಡ್ತಾ ಹೋಗೋಣ. ಸೊ 36ರಿಂದ 39ರವರೆಗಿನ ಪ್ರಶ್ನೆಗಳು. ಈಚ್ ಕಂಟೈನ್ಸ್ ಅ ಪ್ಯಾರಾಗ್ರಾಫ್ ಆಫ್ 6 sentences and the first and 6th sentence are given in the beginning and the end, number 1 to 6 respectively. The 4 sentences in the middle are the jumbled, ಅಂದರೆ 1 ಮತ್ತು 6ನೇ ವಾಕ್ಯಗಳು ಸರಿಯಾಗಿ ಕೊಟ್ಟಿದ್ದಾರೆ. ಉಳಿದಿರುವಂತಹ ಮಧ್ಯದ 4 ವಾಕ್ಯಗಳು ಜಂಬಲ್ಡ್ ಆಗಿದೆ, ಹಿಂದೆ ಮುಂದೆ ಆಗಿದೆ. ಅದನ್ನು ಸರಿಪಡಿಸಿ ಬರೀರಿ ಅಂತ ಹೇಳ್ತಾರೆ. ಸೊ 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 QSPR ಆಗಬೇಕು. QSPR. ಇನ್ನು 37ನೇ ಪ್ರಶ್ನೆ. ಸೊ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. ಆಪ್ಷನ್ 1 ಸರಿಯಾದ ಉತ್ತರ RPQS. ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯ ವಿಶೇಷ ವಿವರಣೆಯನ್ನು ಕೊಡೋದಿಲ್ಲ, ಕೀ ಆನ್ಸರ್ ಮಾತ್ರ ನೋಡ್ತಾ ಹೋಗೋಣ ಕ್ವಿಕ್ ಆಗಿ. 38ನೇ ಪ್ರಶ್ನೆ ಪಂಚಾಯತ್ ರಾಜ್ಗೆ ರಿಲೇಟೆಡ್ ಆಗಿರೋದು. ಇದು ಕೂಡ ಜಂಬಲ್ಡ್ ಆಗಿದೆ, PQRS. ಸೊ 38ಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. 38ಕ್ಕೆ SQPR ಆಗಬೇಕು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು 39ನೇ ಪ್ರಶ್ನೆ. 39ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 QSRP ಆಗಬೇಕು. ಇದಕ್ಕೆ QSRP ಇಸ್ ದ ರೈಟ್ ಆನ್ಸರ್. ಇನ್ನು 40ನೇ ಪ್ರಶ್ನೆ ಕರೆಕ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಒಂದು ವರ್ಡನ್ನು ಕೊಡಬೇಕಾಗತ್ತೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಒನ್ ಹೂ ಟ್ರಾವೆಲ್ಸ್ ಟು ಹಿಸ್ ವರ್ಕ್ ಪ್ಲೇಸ್ ಡೈಲಿ ಈಸ್ ಅ ಡ್ಯಾಶ್. ಸೊ ನೋಡಿ, ಇದು ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅನ್ನುವಂಥ 10ನೇ ತರಗತಿಯ ಒಂದು ಪಾಠದಿಂದ ಬಂದಿರುವಂಥ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಕಮ್ಯೂಟರ್ ಅಂತ ಆಗುತ್ತೆ. ಕಮ್ಯೂಟರ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇನ್ನು 41ನೇ ಪ್ರಶ್ನೆ ಚೂಸ್ ಆ್ಯನ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಫ್ರಮ್ ದ ಗಿವನ್ ಆಪ್ಷನ್. ಕೊಟ್ಟಿರೋ ಆಪ್ಷನಲ್ಲಿ ಸರಿಯಾಗಿರುವಂತಹ ಆರ್ಟಿಕಲನ್ನು ಯೂಸ್ ಮಾಡಿ ಅಂತೇಳಿ. ಐ ಹ್ಯಾವ್ ಮೆಟ್ ಡ್ಯಾಶ್ ಒನ್ ಐಡ್ ಮ್ಯಾನ್. ಇಲ್ಲಿ ಆ್ಯಕ್ಚುಲಿ ಓ ಇದೆ. ಓ ಇದ್ದರೂ ಕೂಡ ಓವೆಲ್ ಸೌಂಡ್ ಪ್ರೊನೌನ್ಸಿಯೇಷನ್ ಆಗಲ್ಲ ಇಲ್ಲಿ, ಹಾಗಾಗಿ ಇಲ್ಲಿ ಆ್ಯನ್ ಬರೋದಿಲ್ಲ. ಬದಲಾಗಿ ಇಲ್ಲಿ ಉತ್ತರ ಏನು ಕೇಳಿದ್ರೆ ಎ ಬರುತ್ತೆ. ಸೊ ಎ ಒನ್ ಐಡ್ ಮ್ಯಾನ್, ಎ ಬರುತ್ತೆ ಇಲ್ಲಿ. ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು 42ರಿಂದ 43ರವರೆಗಿನ ಪ್ರಶ್ನೆಗಳು ಅಪೋಸಿಟ್ ವರ್ಡ್ಗಳನ್ನು ಕೇಳ್ತಾರೆ. ಅಪೋಸಿಟ್ ಇನ್ ಮೀನಿಂಗ್, ಅಪೋಸಿಟ್ ವರ್ಡ್ಗಳು ಆ್ಯಂಟನಿಮ್ಸನ್ನು ಕೇಳ್ತಾ ಇದ್ದಾರೆ. ಸೊ ಹಿಸ್ ಕೊಲೀಗ್ಸ್ ವರ್ ಡಿಸ್ಮೈಡ್ ಬೈ ಹಿಸ್ ಎಕ್ಸೆಂಟ್ರಿಕ್ ಮೂವ್ಸ್. ಎಕ್ಸೆಂಟ್ರಿಕ್ಕಿಗೆ ಅಪೋಸಿಟ್ ವರ್ಡ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 3 ಆರ್ಡಿನರಿ. ಎಕ್ಸೆಂಟ್ರಿಕ್ಗೆ ಆಪೋಸಿಟ್ ವರ್ಡ್ ಆರ್ಡಿನರಿ. ಇನ್ನು 43ನೇ ಪ್ರಶ್ನೆ ದೇ ವರ್ ಫೋರ್ಸ್ಡ್ ಟು ಕಲ್ಟಿವೇಟ್ ಆ್ಯನ್ ಔಟ್ವರ್ಡ್ ಬ್ರಿಟ್ಲೆಸ್ನೆಸ್. ಸೊ ಬ್ರಿಟ್ಲೆಸ್ನೆಸ್ಗೆ ಅಪೋಸಿಟ್ ವರ್ಡ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 2 ಡ್ಯೂರಬಿಲಿಟಿ. ಇನ್ನು 44ನೇ ಪ್ರಶ್ನೆ. ಸೊ 44ನೇ ಪ್ರಶ್ನೆಗಳು ಪ್ಲೂರಲ್ ಫಾರ್ಮಲ್ಲಿ ಒಂದು ಗುಂಪುಗಳನ್ನು ಕೊಟ್ಟಿದ್ದಾರೆ. ಆಲ್ ಆರ್ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಸಿಂಗ್ಯುಲರ್. ನೋಡಿ, ಔಟ್ ಆಫ್ 4 ಗಿವನ್ ಗ್ರೂಪ್ಸ್ ಸೆಲೆಕ್ಟ್ ದ ಗ್ರೂಪ್ ದಟ್ ಕನ್ಸಿಸ್ಟ್ ಆಫ್ ಆಲ್ ಕರೆಕ್ಟ್ ಪ್ಲೂರಲ್ ಫಾರ್ಮ್ಸ್. ಎಲ್ಲವೂ ಸರಿಯಾಗಿರುವಂತಹ ಪ್ಲೂರಲ್ ಫಾರ್ಮ್ ಯಾವುದು, ಇದರಲ್ಲಿ ಯಾವ ಗ್ರೂಪಲ್ಲಿ ಸರಿಯಾಗಿದೆ ಅಂತ ಕೇಳ್ತಾರೆ. ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಸರಿಯಾಗಿದೆ. ನೋಡಿ, ಸನ್ಸ್ ಇನ್ ಲಾ, ಲುಕ್ಕರ್ಸ್ ಆನ್, ಪಾಸರ್ಸ್ ಬೈ, ಮ್ಯಾನ್ಸ್ ಆಫ್ ವಾರ್. ಸೊ ಇದು ಸರಿಯಾಗಿದೆ. ಸಾರಿ, ಆಪ್ಷನ್ ಬಿ ಇದಕ್ಕೆ. ಅಂದರೆ ಬಿ ಮತ್ತು ಸಿ ಎರಡೂ ಕೂಡ ಸರಿಯಾಗಿದೆ. ಬಿ ಆ್ಯಂಡ್ ಸಿ ಎರಡೂ ಕೂಡ ಸರಿಯಾಗಿದೆ. ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆ ಮಸ್ಕ್ಯುಲೈನ್ ಜೆಂಡರ್. ಈ ಗ್ರೂಪಲ್ಲಿ ಫೆಮಿನೈನ್ ಜೆಂಡರ್ ಫಾರ್ಮ್ ಫ್ರಮ್ ದ ಮೆಸ್ಕ್ಯುಲೈನ್ ಜೆಂಡರ್. ಯಾವುದು ಸರಿಯಾಗಿದೆ ಅಂತೇಳಿ. ಸೊ ಸರಿಯಾದ ಉತ್ತರ ಇದಕ್ಕೆ 45ನೇ ಪ್ರಶ್ನೆಗೆ ಎ ಆ್ಯಂಡ್ ಬಿ ಸರಿಯಾಗಿದೆ. ಇದು ಎ ಮತ್ತು ಬಿ. ನೋಡಿ, ಲಾರ್ಡ್, ಲೇಡಿ, ಎ ಮತ್ತು ಬಿ ಸರಿಯಾಗಿದೆ. ಇವೆರಡು ಸರಿಯಾಗಿದೆ. ಇನ್ನು ಎ ಆ್ಯಂಡ್ ಬಿ ಆರ್ ದ ರೈಟ್ ಆನ್ಸರ್. ಇನ್ನು 46ನೇ ಪ್ರಶ್ನೆ ಅಡ್ಜೆಕ್ಟಿವ್ಸ್. ಆಲ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಫಾರ್ಮ್ ಫ್ರಮ್ ಅಡ್ಜೆಕ್ಟಿವ್ಸ್. ನೋಡಿ, ನೌನನ್ನು ಅಡ್ಜೆಕ್ಟಿವ್ ಮಾಡಿರೋದ್ರಲ್ಲಿ ಯಾವುದು ಗ್ರೂಪ್ ಸರಿಯಾಗಿದೆ ಅಂತೇಳಿ, ವಿಚ್ ಗ್ರೂಪ್ ಇಸ್ ರೈಟ್ ಅಂತೇಳಿ. ಸರಿಯಾದ ಉತ್ತರ ಎ ಆ್ಯಂಡ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎ ಆ್ಯಂಡ್ ಸಿ ಸರಿಯಾಗಿದೆ. ನೋಡಿ, ಇಲ್ಲಿ ಎ ಆ್ಯಂಡ್ ಸಿ ಒಂದು ಸರಿ ನೋಡೋಣ. ಎ ಮತ್ತು ಸಿ ಸರಿಯಾಗಿದೆ. ಡೆಡ್, ಡೆತ್, ಬ್ರೀಫ್, ಬ್ರೇವಿಟಿ, ಕ್ಲೆವರ್, ಕ್ಲೆವರ್ನೆಸ್,
ಈಸಿ ಏಸ್ ಅದು ಸರಿ ಇದೆ. ಮತ್ತು ಪರ್ಫೆಕ್ಟಿಗೆ ಪರ್ಫೆಕ್ಷನ್ ಆಗುತ್ತೆ, ಸ್ಕೇರ್ಸ್ಗೆ ಸ್ಕೇರ್ಸಿಟಿ ಆಗುತ್ತೆ, ಆ್ಯಂಬಿಷಿಯಸ್ಗೆ ಆ್ಯಂಬಿಷನ್ ಆಗುತ್ತೆ, ಬಾಲ್ಡ್ಗೆ ಬಾಲ್ಡ್ನೆಸ್ ಆಗಿದೆ. ಸೊ ಇದು ಸರಿಯಾಗಿದೆ. ಮ್ಯಾಚ್ ದ ಫಾಲೋಯಿಂಗ್ ಇದೆ 47ನೇದು. ಸೆಂಟೆನ್ಸ್ ಮತ್ತು ಫಿಗರ್ ಆಫ್ ಸ್ಪೀಚನ್ನು ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕು. ಸರಿಯಾದ ಉತ್ತರ ಆಪ್ಷನ್ 4 ಏನಾಗಬೇಕು ಕೇಳಿದ್ರೆ 4, 2, 3, 1, 5. 4, 2, 3, 1, 5 ಆಗಬೇಕು. ನೋಡಿ 4 ಲಿಟ್ರಲಿ ಲಾಸ್ಟ್ ನೈಟ್ ದೆ ಡೈಡ್ ಆಫ್ ಲಾಟರ್. 4 ಇದು ಪ್ಯಾರಾಡಾಕ್ಸ್. ದ ಟೈಟಾನಿಕ್ ಶಿಪ್ ಡ್ರೌನ್ ಥೌಸಂಡ್ಸ್ ಆಫ್ ಪೀಪಲ್ ಇನ್ ದ ಸಿ. 2. 4, 2. 47ನೇ ಪ್ರಶ್ನೆ 4 ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 4, 2, 3, 1, 4 ಆಗಬೇಕು. ಸೊ 48 ಮತ್ತು 49ನೇ ಪ್ರಶ್ನೆಗಳು ನೋಡಿ. ಇದು ಏನು ಕೇಳಿದ್ರೆ ಕರೆಕ್ಟ್ ಆನ್ಸರ್ ಇನ್ ದ ಆನ್ಸರ್ ಶೀಟ್, ಸರಿಯಾದ ಉತ್ತರವನ್ನು ಗುರುತಿಸಿ ಅಂತೇಳಿ. ಆ್ಯಸ್ ಸೂನ್ ಆ್ಯಸ್ ಹಿ ಕೇಮ್ ಟು ದ ಆಫೀಸ್ ಹಿ ಅಪಿಯರ್ಡ್ ಲೆದರ್ಜಿಕ್. ಲ್ಯಾಕ್ ಆಫ್ ಎಕ್ಸರ್ಸೈಸ್ ಆ್ಯಂಡ್ ವಾಕ್ ಮೇಡ್ ಹಿಮ್ ಸ್ಲಗ್ಗಿಶ್ ಆಲ್ ದ ಟೈಮ್. ಸೊ ಇದು ಯಾವುದು ಸರಿಯಾದ ಉತ್ತರ ಕೇಳಿದ್ರೆ 48ಕ್ಕೆ. ಸೊ ದ ರೈಟ್ ಆನ್ಸರ್ ಇಸ್ ಇನ್ಆಕ್ಟಿವ್. ಸೊ ಇನ್ಆಕ್ಟಿವ್ ಇಸ್ ದ ರೈಟ್ ಆನ್ಸರ್. ಸೊ 49ನೇ ಪ್ರಶ್ನೆ 49ನೇ ಪ್ರಶ್ನೆಗೆ he received a reprimand for his constant impish action. The leader admonished Rita for not completing the task. ಸೊ 49ಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ. ಆಪ್ಷನ್ ಸಿ ರಿಬ್ಯೂಕ್. ಇನ್ನು 50ನೇ ಪ್ರಶ್ನೆ 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. ನೋಡಿ ಏನು, ಇಟ್ ಕ್ಯಾನ್ ಹ್ಯಾವ್ ನೆಗೆಟಿವ್ ರಿಮಿಫಿಕೇಶನ್ಸ್ ಫಾರ್ ಅ ಶೇರ್ಡ್ ಕಲ್ಚರ್ ಆಸ್ ಎ ಹೋಲ್. ಇದಕ್ಕೆ ಕಾನ್ಸಿಕ್ವೆನ್ಸಸ್ ಆಗುತ್ತೆ. ಆಪ್ಷನ್ 1 ಸರಿಯಾಗಿದೆ. ಇನ್ನು 51ನೇ ಪ್ರಶ್ನೆ ಆಟ್ ದ ಸೂಟಬಲ್ ಕ್ವಶನ್ ಟ್ಯಾಗ್. ಲೆಟ್ ಅಸ್ ಮೇಕ್ ಅ ರೆಸೊಲ್ಯೂಷನ್ ಆನ್ ಬ್ಯಾನಿಂಗ್ ಪ್ಲಾಸ್ಟಿಕ್ ಯೂಸೇಜ್. ಇದಕ್ಕೆ ಏನಾಗುತ್ತೆ ಕೇಳಿದ್ರೆ ಸರಿ ಉತ್ತರ ಶಲ್ ವಿ ಆಗುತ್ತೆ. ಇದಕ್ಕೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು 52ರಿಂದ 56ರವರೆಗಿನ ಪ್ರಶ್ನೆಗಳು ಪ್ಯಾಸೇಜ್ ರಿಲೇಟೆಡ್ ಆಗಿರೋದು. ಸೊ ಇದಕ್ಕೆ ಉತ್ತರ ಮಾತ್ರ ನೋಡೋಣ. ಸೊ 52ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಫಾರಿನ್ ಸಿ ಪಾಲಿಸಿ. ಈ ಪ್ಯಾಸೇಜ್ ಇದೆಯಲ್ಲ ಇದು ಫಾರಿನ್ ಸಿ ಪಾಲಿಸಿಗೆ ರಿಲೇಟೆಡ್ ಆಗಿರೋದು. ಎರಡನೇದು ದ ಸ್ಪೀಕರ್ ವಾಸ್ ಇನ್ವೈಟೆಡ್ ಬೈ ದ ಕಮಾಂಡರ್ ಆಫ್ ದ ಹೋಪ್ ವೆಲ್. ಹಿಯರ್ ದ ಹೋಪ್ ವೆಲ್ ಈಸ್. ಇಲ್ಲಿ ಹೋಪ್ ವೆಲ್ ಅಂದರೆ ಏನು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 1 ಶಿಪ್. ಇಟ್ಸ್ ಅ ನೇಮ್ ಆಫ್ ಅ ಶಿಪ್. ಹೋಪ್ ವೆಲ್ ಮೀನ್ಸ್ ಇಟ್ಸ್ ಅ ನೇಮ್ ಆಫ್ ಅ ಶಿಪ್. ಇನ್ನು 54ನೇ ಪ್ರಶ್ನೆ ಹಿ ವುಡ್ ಮೂವ್ ದ ಕ್ಯಾಪ್ಟನ್ಸ್ ಟು ಟೇಕ್ ಸಮ್ ಪಿಟಿ ಆನ್ ಅಸ್. ಇದರ ಅರ್ಥ ಏನು? ಈ ಪ್ಯಾಸೇಜ್ನ ಪ್ರಕಾರ ಇದರ ಅರ್ಥ ಏನು ಕೇಳಿದ್ರೆ ಆಪ್ಷನ್ 1 ಹಿ ವುಡ್ ಕನ್ಸೋಲ್ ದ ಕ್ಯಾಪ್ಟನ್ ಟು ಲೀವ್ ದೆಮ್ ಹಾರ್ಮ್ಲೆಸ್. ಆಪ್ಷನ್ 1 ಸರಿಯಾಗಿದೆ. ಇನ್ನು 55ನೇ ಪ್ರಶ್ನೆ ದ ಆಂಟೋನಿಮ್ ಆಫ್ ದ ವರ್ಡ್ ವೆಹಿಮೆನ್ಸ್. ವೆಹಿಮೆನ್ಸ್ ಪದದ ವಿರುದ್ಧ ಪದ ಏನು ಕೇಳ್ತಾರೆ? ಸರಿಯಾದ ಉತ್ತರ ಆಪ್ಷನ್ 1 ಅಪಾತಿ. ಇನ್ ದ ಪ್ಯಾಸೇಜ್ ದ ವರ್ಡ್ ಕೌಂಟೆನೆನ್ಸ್ ಅಂದರೆ ಏನು? ಈ ಪ್ಯಾಸೇಜ್ನ ಪ್ರಕಾರ ಕೌಂಟೆನೆನ್ಸ್ ಅಂದರೆ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 2 ಫೇಶಿಯಲ್ ಎಕ್ಸ್ಪ್ರೆಷನ್. ಇನ್ನು 57ನೇ ಪ್ರಶ್ನೆ 57ರಿಂದ 57, 58 ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಮಾಡಬೇಕು. 57 ಡು ಯು ಹೇಟ್ ಮೀ ಇದು ಯಾವ ರೀತಿ ಚೇಂಜ್ ಆಗುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 4 ಆಮ್ ಐ ಹೇಟೆಡ್ ಬೈ ಯು. ಇನ್ನು ದೇ ವರ್ ಡ್ರೈವಿಂಗ್ ಅ ನ್ಯೂ ಕಾರ್. ಇದು ಹೆಂಗೆ ಚೇಂಜ್ ಆಗುತ್ತೆ ಕೇಳಿದ್ರೆ 58ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನ್ಯೂ ಕಾರ್ ವಾಸ್ ಬೀಯಿಂಗ್ ಡ್ರಿವನ್ ಬೈ ದೆಮ್. ನೋಡಿ ING ಬಂದಾಗ ಬೀಯಿಂಗ್ ಬರುತ್ತೆ, ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಗೈನ್ ಡ್ರೈವನ್ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಆ ನ್ಯೂ ಕಾರ್ ವಾಸ್ ಬೀಯಿಂಗ್ ಡ್ರಿವನ್ ಬೈ ದೆಮ್. 59ನೇ ಪ್ರಶ್ನೆ ಸೊ ಇನ್ ದ ಫಾಲೋಯಿಂಗ್ ಕ್ವಶನ್ ಸೆಂಟೆನ್ಸಸ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಚೇಂಜ್ ಮಾಡಬೇಕು. ಹಿ ಸೇಸ್ ಐ ಹ್ಯಾವ್ ಮೇಡ್ ಅ ಮಿಸ್ಟೇಕ್. ಸೊ 59ಕ್ಕೆ ಸರಿಯಾದ ಉತ್ತರ ನೋಡಿ ಹಿ ಸೇಸ್ ದಟ್ ಹಿ ಹ್ಯಾಡ್ ಆಗಬೇಕು. ಹಿ ಹ್ಯಾಡ್. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹ್ಯಾವ್ ಇದ್ದಿದ್ದಿಲ್ಲಿ ಹ್ಯಾಡ್ ಆಗಿ ಚೇಂಜ್ ಆಗುತ್ತೆ. ಸೊ ಏನಿದು ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದಿದ್ದು ಪಾಸ್ಟ್ ಪರ್ಫೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಹಿ ಸೆಡ್ ದಟ್ ಹಿ ಹ್ಯಾಡ್ ಮೇಡ್ ಅ ಮಿಸ್ಟೇಕ್. 60ನೇ ಪ್ರಶ್ನೆ ಸೊ ಇಲ್ಲಿ ಪ್ರಿಫಿಕ್ಸನ್ನು ಗ್ರೂಪನ್ನು ಸರಿಯಾಗಿ ಆಯ್ಕೆ ಮಾಡಿ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ 2 ಇಲ್ಲಿ ಸರಿಯಾಗಿ ಉತ್ತರ.
ಇಮ್, ಅನ್, ಇರ್, ಮಿಸ್. ನೋಡಿ, ಇಂಪ್ರಾಪರ್, ಅನ್ಫಾರ್ಚುನೇಟ್, ಇರ್ರಿಲೆವೆಂಟ್, ಮಿಸ್ಕಂಡಕ್ಟ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 61ರಿಂದ 64ನೇ ಪ್ರಶ್ನೆಗಳು ಇಡಿಯಮ್ಗೆ ರಿಲೇಟೆಡ್ ಆಗಿ ಅದರ ಅರ್ಥವನ್ನು ಹೇಳುವಂಥದ್ದು. ರಾಹುಲ್ ಈಸ್ ಫುಲ್ ಆಫ್ ಬೀನ್ಸ್ ಫ್ರಮ್ ದ ಮೂಮೆಂಟ್ ಹಿ ವೇಕ್ಸ್ ಅಪ್. ಫುಲ್ ಆಫ್ ಬೀನ್ಸ್ ಅನ್ನೋದರ ಇಡಿಯಮ್ನ ಅರ್ಥ ಏನು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಇದರ ಅರ್ಥ ರಾಹುಲ್ ಈಸ್ ವೆರಿ ಎನರ್ಜೆಟಿಕ್ ವೆನ್ ಹಿ ವೇಕ್ಸ್ ಅಪ್ ಇನ್ ದ ಮಾರ್ನಿಂಗ್. 62. Ria told everything about the plan and upset the apple cart. ಸೊ ಅಪ್ಸೆಟ್ ದ ಆ್ಯಪಲ್ ಕಾರ್ಟ್ ಇದರ ಅರ್ಥ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 2. ರಿಯಾ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ದ ಪ್ಲಾನ್ ಆ್ಯಂಡ್ ಸ್ಪಾಯ್ಲ್ಡ್ ಪ್ಲಾನ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ 63. ಹೀ ಈಸ್ ಜಸ್ಟ್ ಬೀಟಿಂಗ್ ಅರೌಂಡ್ ದ ಬುಷ್. ಬೀಟಿಂಗ್ ಅರೌಂಡ್ ದ ಬುಷ್ ಇಡಿಯಮ್ನ ಅರ್ಥ ಏನು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 1. ಹೀ ಈಸ್ ಟ್ರೈಂಗ್ ಟು ಅವಾಯ್ಡ್ ಟಾಕಿಂಗ್ ಅಬೌಟ್ ವಾಟ್ ಈಸ್ ಇಂಪಾರ್ಟೆಂಟ್. ಆಪ್ಷನ್ 1 ಸರಿಯಾದ ಉತ್ತರ. 64ನೇ ಪ್ರಶ್ನೆ. ಶಿ ಸ್ಟಾಪ್ಡ್ ಹರ್ ಆರ್ಗ್ಯುಮೆಂಟ್ ಆ್ಯಂಡ್ ಲೆಫ್ಟ್ ಬಿಕಾಸ್ ಇಟ್ ಈಸ್ ಟೂ ಮಚ್ ಆಫ್ ಹಾಟ್ ಪೊಟ್ಯಾಟೊ. ಹಾಟ್ ಪೊಟ್ಯಾಟೊ ಅಂದರೆ ಏನು? ಅಂದರೆ ಬಿಸಿ ತುಪ್ಪ ಅನ್ನೋ ಅರ್ಥ. ಸೊ 64ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಶಿ ಸ್ಟಾಪ್ಡ್ ಹರ್ ಆರ್ಗ್ಯುಮೆಂಟ್ ಆ್ಯಂಡ್ ಲೆಫ್ಟ್ ಬಿಕಾಸ್ ಇಟ್ ವಾಸ್ ಅ ಕಾಂಟ್ರವರ್ಷಿಯಲ್ ಇಶ್ಯೂ. ಬಿಸಿ ತುಪ್ಪ ಅನ್ನುವಂಥ ಅರ್ಥ. ಇನ್ನು 65. ಸೊ ಇದು ನೋಡಿ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಬೇಕು. 1, 2, 3, 4ರಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಬೇಕು. ನೋಡಿ, ಪೊಯೆಟ್ರಿ ಇಸ್ ದ ಲ್ಯಾಂಗ್ವೇಜ್ ಆಫ್ ಇಮ್ಯಾಜಿನೇಷನ್ ಆ್ಯಂಡ್ ದ ಪ್ಯಾಷನ್ಸ್ ಇಟ್ ರಿಲೇಟ್ಸ್ ಟು ವಾಟ್ ಎವರ್ ಗಿವ್ಸ್ ಇಮ್ಮಿಡಿಯೇಟ್. 65 ಆದ ತಕ್ಷಣ ಏನು ಬರಬೇಕು ಇಲ್ಲಿ ಕೇಳಿದ್ರೆ ಇಮ್ಮಿಡಿಯೇಟ್ ಪ್ಲೆಷರ್ ಕೊಡುವಂಥದ್ದು ಯಾವುದು ಕೇಳಿದ್ರೆ ಪೊಯೆಟ್ರಿ ಅನ್ನುವಂಥದ್ದು. ಸೆಕೆಂಡ್, ಆರ್ ಪೇಂಟ್ ಟು ದ ಹ್ಯೂಮನ್ ಮೈಂಡ್ ಪೊಯೆಟ್ರಿ ಈಸ್ ದ ಡ್ಯಾಶ್ ಲ್ಯಾಂಗ್ವೇಜ್. ಪೊಯೆಟ್ರಿ ಈಸ್ ಒಂದನೇದು ಸರಿಯಾದ ವರ್ಡ್ಲಿ ಲ್ಯಾಂಗ್ವೇಜ್. ಪೊಯೆಟ್ರಿ ಅನ್ನೋದೊಂದು ವರ್ಡ್ಲಿ ಲ್ಯಾಂಗ್ವೇಜ್. ಸೊ 67ಕ್ಕೆ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್ ಆಫ್ ಬ್ಲಾಂಕ್ 3? ಸೊ ಬ್ಲಾಂಕ್ 3ಗೆ 67ಕ್ಕೆ 1. ನೋಡಿ, 67ಕ್ಕೆ 1 ಏನಾಗುತ್ತೆ ನೋಡಿ ಇಲ್ಲಿ. 67ಕ್ಕೆ 1 ಲ್ಯಾಂಗ್ವೇಜ್ ವಿಚ್ ದ ಹಾರ್ಟ್ ಹೋಲ್ಡ್ಸ್. ಲ್ಯಾಂಗ್ವೇಜ್ ಹೃದಯವನ್ನು ಹಿಡಿದಿಡುವಂಥದ್ದು. ಇನ್ನು 68ಕ್ಕೆ ಲವ್ ಅಂತ ಆನ್ಸರ್ ಆಗುತ್ತೆ. ಆಪ್ಷನ್ 1 ಇದೆ ಇಲ್ಲಿ. ಆಪ್ಷನ್ 1 ಲವ್ ಇದೆ. ನೋಡಿ ಇದೆ. ಹೂ ಹ್ಯಾಸ್ ಲವ್ ಫಾರ್ ಪೊಯೆಟ್ರಿ ಕೆನಾಟ್ ಮಚ್ ರೆಸ್ಪೆಕ್ಟ್ ಫಾರ್. ಇನ್ನು ಕೊನೆಯದು 69ಕ್ಕೆ ಕರೆಕ್ಟ್ ಆಪ್ಷನ್ ಫಾರ್ ಬ್ಲಾಂಕ್ 5 ಈಸ್ 69ಕ್ಕೆ ನೋಡಿ 68ಕ್ಕೆ ಲವ್ ಆಗುತ್ತೆ. ಸೊ 69ಕ್ಕೆ ಯಾವುದು ಕೇಳಿದ್ರೆ 69ಕ್ಕೆ ಆಪ್ಷನ್ 3 ವರ್ಡ್ ಎಟ್ ಲಾರ್ಜ್. ನೋಡಿ, ಹೂ ಹ್ಯಾಸ್ ಲವ್ ಫಾರ್ ದ ಪೊಯೆಟ್ರಿ ಕ್ಯಾನ್ ನಾಟ್ ಹ್ಯಾವ್ ಮಚ್ ರೆಸ್ಪೆಕ್ಟ್ ಫಾರ್ ವರ್ಡ್ ಎಟ್ ಲಾರ್ಜ್ ಆರ್ ಫಾರ್ ಎನಿಥಿಂಗ್ ಎಲ್ಸ್. ಸೊ 69ಕ್ಕೆ ವರ್ಡ್ ಎಟ್ ಲಾರ್ಜ್ ಆಗುತ್ತೆ. ಸೊ 70ನೇ ಪ್ರಶ್ನೆ. fill in the blank with correct preposition. The managing director congratulated the team leader dash his success. ಸೊ 70ಕ್ಕೆ ಸರಿ ಉತ್ತರ ಆನ್ ಸಕ್ಸಸ್. ಸ್ನೇಹಿತರೆ, ಇದಿಷ್ಟು PDOನ ಪೇಪರ್ 2ನ ಕಮ್ಯುನಿಕೇಷನ್ ಪೇಪರ್ನ ಇಂಗ್ಲೀಷ್ ಕೀ ಆನ್ಸರ್ಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.